ಉಪವಾಸ ಅಂತ ಪಲ್ಲು. ಬಾವನಿಗೆ ತಾಯಿ ಹೆಚ್ಚು ಹೆಂಡತಿ ಹೆಚ್ಚು ಅಂತ ಹೇಳಕ್ಕಾಗದೆ ಉಪವಾಸದ ಮೊರೆ ಹೋಗಿದ್ದಾನೆ. ಕೇಳಿದ್ರೆ ಯಾರು ಹೆಚ್ಚು ಅಂತ ಹೇಳ್ತೀರಪ್ಪ? ನಾನು ಜಾಜಿ ಅವರೇ ಹೆಚ್ಚು ಅಂತ ಹೇಳ್ತೀನಿ. ಅದ್ ಹೇಗೆ ಹೇಳ್ತೀರಪ್ಪ? ಮತ್ತಿನ್ನೇನು ಪಲ್ಲು, ಅತ್ತೆ ಅವರು 54 kg, ಜಾಜಿ ಅವರು 108 kg. ಅದಕ್ಕೆ ಜಾಜಿ ಅವರೇ ಹೆಚ್ಚು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಕಣ ವಿಟ್ಲ. ನಿನ್ಗೆ ಮಸಾಲೆ ದೋಸೆಗೆ ಆಮೇಲೆ 200 ರೂಪಾಯಿ ಕೊಡ್ತೀನಿ. ವಿಟ್ಲ, ನೀನು ಮನೆ ಅಳಿಯನಾಗಿರೋದು ನನ್ನ ಮನೆಯಲ್ಲಿ. ನಾನೇ ಹೆಚ್ಚು ಅಂತ ಹೇಳ್ಬೇಕು ಕಣೋ. ಈ ಮನೆ ಯಜಮಾನಿ ನಾನೇ ಹೆಚ್ಚು. ನೀನೆಂಥ ಯಜಮಾನಿ? ಈ ಮನೆಗೆ ಯಜಮಾನಿ ನಾನೇ ಹೆಚ್ಚು. ಈ ಮನೆಗೆ ಯಜಮಾನಿ ನಾನೇ ಹೆಚ್ಚು. ಅದಕ್ಕೆ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡ್ಲೇ ಇಲ್ಲ. ಅಯ್ಯೋ ಸುಮ್ಮನಿರಿಪ್ಪ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ಅತ್ತೆ ಸೊಸೆ ಜಗಳದಲ್ಲಿ ಅಳಿಯ ಹುಣಸೆ ಮರಕ್ಕೆ ನೇತಾಡ್ದ ಅನ್ನೋವಾಗ ಆಗ್ಬಾರ್ದು. ಸಂಸಾರವೆಂಬ ಹೆಣ ಬಿದ್ದಿರೆ ದಿನಬಂದ ನಾಯ ಜಗಳವ ನೋಡಿದೆ. ನಾಯ ಜಗಳವ ನೋಡಿ ಹೆಣವೆದ್ದು ನಗುತ್ತಿರೆ ಗುಹೇಶ್ವರನೆಂಬ ಲಿಂಗ ಅಲ್ಲೆಲ್ಲ ಕಾಣಿ. ಏನು ಯಜಮಾನ್ರೆ, ನಗ್ನಗ್ತಾ ಇರ್ಬೇಕಾಗಿದ್ ಮುಖ ಯಾಕೆ ಬಾಡೋಗಿದೆ? ನೀನು ಒಂದು ಮದುವೆ ಅಂತ ಆಗು, ಅವಾಗ ಗೊತ್ತಾಗತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಯಜಮಾನ್ರೆ. ಇವತ್ತು ದಿನಾನೂ ಚೆನ್ನಾಗಿದೆ. ಆಷಾಢ ಮಾಸದಲ್ಲಿ ಛತ್ರನೂ ಖಾಲಿ ಇರುತ್ತೆ. ಬೇಗ ಶಾಸ್ತ್ರಿಗಳನ್ನ ಕರ್ಸಿದ ಕುತ್ತಿಗೆ ತಾಳಿ ಕಟ್ಬಾರ್ದ? ತಟ್ಬಿಡ್ತೀನಿ ಅಷ್ಟೇ. ಆಯ್ತು ತಟ್ಟಿ, ನಾನು ನಿಮ್ಗೆ ರೊಟ್ಟಿ ಹಾಕ್ತೀನಿ. ತಲೆ ತಿನ್ಬೇಡ, ಸುಮ್ಮನೆ ಹೋಗೆ ನೀನು. ಏನು ಯಜಮಾನ್ರೆ, ಯಾರಿಗೂ ಗೊತ್ತಾಗ್ತಿರೋ ಹಂಗೆ ಕೆನೆ ಹಾಕಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಪಾಚಮೇಲೆ ನಿನಗೆ ನನ್ನ ಮೇಲಿರೋ ಟಕ್ರೆ ಈ ಮನೆಯಲ್ಲಿರೋ ಯಾರಿಗೂ ಇಲ್ಲ ನೋಡು. ಕದ್ದು ಹಾಲು ಕುಡಿಯೋ ಬೆಕ್ಕಗಿಂತ ಕಡಿಯಾಗ್ಬಿಟ್ಟೆಲ್ಲೋ. ಮಗಳು ಒಂದು ತೊಟ್ಟು ಕಾಫಿ ಕುಡ್ಕೊಂತೀನಿ, ಆಮೇಲೆ ನಿಮ್ ಜೊತೆ ಮಾತಾಡ್ತೀನಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನ್ ಹೆಚ್ಚು, ನಿಮ್ಮಮ್ಮ ಹೆಚ್ಚು? ಅಮ್ಮನೇ ಹೆಚ್ಚು ಅಂತ ಹೇಳು. ಹೆಂಡತಿನೇ ಹೆಚ್ಚು ಅಂತ ಹೇಳಿದ್ರೆ ಕಾಫಿ ತಿಂಡಿ ಎಲ್ಲ ಸಿಗುತ್ತೆ. ಅಮ್ಮನೇ ಹೆಚ್ಚು ಅಂತ ಹೇಳಿದ್ರೆ ನಿನ್ನ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಜೋತಾಡ್ತೀನಿ ಕಂದ. ಆಗ ನಿಮ್ ತಲೆ ಕೊಡ್ತೀನಿ ಗಡ್ಡ. ಈಗಾದ್ರೂ ಗೊತ್ತಾಯ್ತೇನೆ ನನ್ನ ಕಷ್ಟ ಏನು ಅಂತ. ಏನು ಯಜಮಾನ್ರೆ, ಪುಟ್ಟ ಹೆಜ್ಜೆ ಹಾಕೊಂಡು ಅಡ್ಗೆ ಮನೆಗೆ ಬನ್ನಿ, ನಿಮ್ಗೆ ಮತ್ತೆ ಕೆನೆ ಕಾಫಿ ಕೊಡ್ತೀನಿ. ಅವಳು ಕೊಟ್ಟ ಕಾಫಿನೇನಾದ್ರೂ ಕುಡಿದ್ರೆ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ನಾನು ಎಲ್ಲ ಮನೆಯಿಂದಲೇ ಓಡಿಸ್ಬಿಡ್ತೀನಿ. ಅಣ್ಣಯ್ಯ, ಯಾಕೆ ಉಪವಾಸ ಮಾಡಿ ಸಾಯ್ತಾ ಇದೀಯ? ಯಾರು ದೊಡ್ಡವರು ಅಂತ ಹೇಳ್ಬಿಡ್ಬಾರ್ದಾ? ಈ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ರಾಜಕೀಯ ಶುರು ಆಗ್ಬಿಟ್ಟಿದೆ. ಇವ್ರಿಗೆ ಜಯ ಅಂದ್ರೆ ಆ ಪಕ್ಷದವ್ರು ನನ್ನ ಮೇಲೆ ಮುಗಿ ಬೀಳ್ತಾರೆ, ಅವ್ರಿಗೆ ಜಯ ಅಂದ್ರೆ ಈ ಪಕ್ಷದವ್ರು ನನ್ನ ಮೇಲೆ ಮುಗಿ ಬೀಳ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೆ. ಏನು ನೀನು ಬರಲು ನಾನೇ ತಲೆ ಕೆರಿತೀನಿ, ಅದೇನು ಯೋಚನೆ ಮಾಡ್ತೀಯ ಮಾಡು. ರಾವಣನು ಬೇಡ, ರಾಮನು ಬೇಡ, ಶೂರ್ಪನಖಿ ಜಯನ್ನು. ಏನು ಸರಿಯಾಗಿ ಹೇಳೆ. ಅಣ್ಣ ತಂಗಿ ಸಿನಿಮಾ ನೋಡಿಲ್ವೇನಣ್ಣ? ಅದರಲ್ಲಿ ಅಣ್ಣ ತಂಗಿನ ಎಷ್ಟು ಪ್ರೀತಿ ಮಾಡ್ತಾನೆ. ತಂಗಿಗಿಂತ ದೊಡ್ಡವ್ರು ಬೇರೆ ಇಲ್ಲ ಅಂತ ಸಂದೇಶನೂ ಇದೆ. ಇದಕ್ಕೆ ತಂಗಿನೇ ದೊಡ್ಡವಳು ಅಂತ ಹೇಳ್ಬಿಡೋಣ. ದೇವ್ರ ಕೊಟ್ಟ ತಂಗಿ, ಈಗಾಗಲೇ ನಾನು 2 ಪ್ರಾಬ್ಲಮ್ನಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ. ನೀನು 3ನೇ ಪ್ರಾಬ್ಲಮ್ ತರಬೇಡ, ಇಲ್ಲಿಂದ ಹೋಗ. ಬುದ್ಧಿ ಮತ್ ಹೇಳಿದೀನಿ. ಬುದ್ಧಿ ಇದ್ರೆ ಅನ್ನ ತಿಂತೀಯ, ಇಲ್ಲ ಅಂದ್ರೆ ಮಣ್ಣು ತಿಂತೀಯ. ಹೇಳು. ಏನ್ ತಿಂತೀರಾ? ಇನ್ನೇ ತಿಂದು ಬಿಡಬೇಕು ಅನ್ನೋವಷ್ಟು ಅವಶ್ಯಕ ಆಗ್ತಾ ಇದೆ. ಪೆಪ್ಪರ್ ಸಾಲ್ಟ್ ಕೊಡ್ಲಾ? ತಮಾಷೆ ಮಾಡ್ಬೇಡ, ಬೇಗ ಹೊಟ್ಟೆಗೆ ಏನಾದರೂ ತೋರಿಸು. ನಿಮ್ ಕೈಗೆ ಕೊಡ್ಲಾ ಅಥವಾ? ಸುಮ್ ಕೊಡ ನೀನು. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ನಿನ್ನ ತಿನ್ನೋಕ್ ಬಿಡ. ಹೌದ್ರಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ತಾಯಿ ಹೆಚ್ಚೋ ಹೆಂಡತಿ ಹೆಚ್ಚೋ ಅಂತ ಸದ್ಯ ಯೋಚನೆ ಮಾಡಿ ಹೇಳಿ. ಸ್ವಲ್ಪ ಸುಮ್ನೆ ಇರ್ತೀರಾ? ಇಬ್ರು ಸೇರ್ಕೊಂಡು ಯಜಮಾನ್ರಿಗೆ ಈ ರೀತಿ ಹಿಂಸೆ ಕೊಡ್ತಿದ್ರೆ ನಾನ್ ಸುಮ್ನಿರಲ್ಲ. ಪಾಪ ಯಜಮಾನ್ರು ಮೊದ್ಲೇ ಹಲ್ಸ್ಕೊಂಡು ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ನನ್ನ ಮಗನ ಫಲ ವಹಿಸಿದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಪಾವ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ. ನೀವು ಈ ಮನೆ ಯಜಮಾನ, ಗಂಡುಗಳಿಗೆ ಒಂದ್ಸರಿ ಹೀರೋ, ಆದ್ರೆ ಜೀರೋ ಆಗ್ಬಿಟ್ಟಿದ್ದೀರಾ. ಒಂದು ಲೋಟ ನಲ್ಲಿ ನೀರು ಸಿಗ್ತಾ ಇಲ್ಲ, ಒಂದು ಲೋಟ ಫಿಲ್ಟರ್ ಕಾಫಿನೂ ಸಿಗ್ತಾ ಇಲ್ಲ. ಏನ್ ಮಾಡೋದು ಒಳ್ಳೆ ಅಂದ್ರೆ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಹೇಳೋದಕ್ಕೆ ನನ್ನಿಂದ ಆಗ್ತಾನೆ ಇಲ್ಲ ನೋಡಿ. ವೆರಿ ಸಿಂಪಲ್ ಬಾವ. ಜಾಜಿ ಅತ್ತಿಗೆ ಹತ್ರ ಹೋಗ್ಬಿಟ್ಟು ನೀವ್ ಹೆಚ್ಚು ಅಂತ ಹೇಳಿ, ಈ ಕಡೆ ಅತ್ತೆ ಅವ್ರ ಹತ್ರ ಹೋಗ್ಬಿಟ್ಟು ನೀವ್ ಹೆಚ್ಚು ಅಂತ ಹೇಳಿ. ಅಂತ ಕಂಟ್ರಿ ಕೆಲಸ ಮಾಡಿದ್ರೆ ಅವರಿಬ್ರು ಒಪ್ಕೊಳ್ಳಲ್ಲ. ಅವರಿಬ್ರು ಒಟ್ಟಿಗೆ ನಿಲ್ಸಿ ನೀವೇ ಹೆಚ್ಚು ಅಂತ ಒಬ್ರಿಗೆ ನಾನು ಬೆಟ್ಟ ಮಾಡಿ ತೋರಿಸ್ಬೇಕು.
ತುಂಬಾ ಕಷ್ಟದ ಕೆಲಸ ಬಾವ. ಬರೀ ಕಷ್ಟ ಏನ್ ಬಂತಳಿ ಅಂದ್ರೆ ಒಂದು ಆಟಮ್ ಬಾಂಬು ಇನ್ನೊಂದು ಹೈಡ್ರೋಜನ್ ಬಾಂಬು. ಇದಕ್ಕೆ ನಾನು ಜೈ ಅಂದ್ರೆ ಇದು ಢಮ್ ಅಂತ, ಇದಕ್ಕೆ ನಾನು ಜೈ ಅಂದ್ರೆ ಇದು ಢಮ್ ಅಂತ. ಸುಮ್ಮನೆ ಇದ್ಬಿಟ್ರೆ ಎರಡು ಒಟ್ಟಿಗೆ ಢಮ್ ಒಂದು ಗಂಟೆಗೆ ಒಂದು ತಲೆ ಡಪ್ ಅಂತ ಕೆಳಗಡೆ ಬೀಳುತ್ತೆ. ಗಾಂಧೀಜಿಯವರು ಉಪವಾಸ ಮಾಡಿದ್ದು ದೇಶಕ್ಕೋಸ್ಕರ, ನಾನು ಉಪವಾಸ ಮಾಡ್ತಾ ಇರೋದು ದೇಹಕ್ಕೋಸ್ಕರ. ಗೊತ್ತಿದ್ದು ಕೇಳ್ತಿಯಲ್ಲಮ್ಮ ದೇವರು ಕೊಟ್ಟ ತಂಗಿ. ಹೆಂಡತಿ ಹೆಚ್ಚೋ ತಾಯಿ ಹೆಚ್ಚೋ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಸಿಕ್ಕಾಪಟ್ಟೆ ಹಸಿತಾ ಇದೆ. ದೇವರು ಕೊಟ್ಟ ತಂಗಿ, ನನ್ನ ಹೋರಾಟಕ್ಕೆ ಗೆಲುವು ಸಿಕ್ಬೇಕು ಅಂದ್ರೆ ನನ್ನ ಜೊತೆ ಕೂತ್ಕೊಂಡು ನೀನು ಉಪವಾಸ ಮಾಡು. ತಿನ್ನಕ್ಕೆ ಏನಾದ್ರೂ ಬೇಕಾ ಬಾವ? ತಂದು ಕೊಟ್ಟು ಪುಣ್ಯ ಕಟ್ಕೊಳ್ಳೋ ಪುಣ್ಯಾತ್ಮ. ಏನ್ ತಂದು ಕೊಟ್ರು ತಿನ್ಬಿಡ್ತೀರಾ? ತಿಂತೀನಪ್ಪ. ನಾಯಿ ಬಿಸ್ಕೆಟು? ನನ್ನ ಪರಿಸ್ಥಿತಿ ಅದಕ್ಕಿಂತ ಅತಾತ ಆಗಿದೆ, ತಂದು ಕೂಡ ತಿಂತೀನಿ. ನೀವು ತಿಂತೀರಾ ಅಂತಾನೆ ಜಾಜಿ ಅದಕ್ಕೆ ನನ್ನ ಕಾವಲಿಗೆ ಬಿಟ್ಟಿರೋದು. ಇಂಥ ಹೊತ್ತಲ್ಲೂ ಕಾವಲೇನೋ? ಹೌದು ಬಾವ, ನೀವು ಒಂದು ಗ್ಲಾಸ್ ನೀರ್ ಕೂಡ ಕುಡಿಬಾರ್ದು. ಜಾಜಿ ಅಕ್ಕಿಗೆ ಜೈ ಅಂದ್ರೆ ನಿಮ್ಗೆ ಹೊಟ್ಟೆ ತುಂಬಾ ಊಟ ಸಿಗತ್ತೆ. ಅಯ್ಯೋ ನೀವು ಸುಮ್ಮನೆ ಇರಿಪ್ಪ. ಜಾಜಿ ಅಕ್ಕಿ ಜೈ ಅಂದ್ರೆ ಅಮ್ಮ ಸುಮ್ಮನೆ ಇರ್ತಾಳ? ಅಣ್ಣ ನೀನ್ ಈ ರೀತಿ ಉಪವಾಸ ಮಾಡಿ ಏನ್ ಸಾಧಿಸ್ಬೇಕು ಅನ್ಕೊಂಡಿದೀಯಾ? ರಸ್ತೆಯಲ್ಲಿ ಹೋಗೋ ಜನಗಳು ಗಮನ ಸೆಳಿತೀನಿ. ಪೇಪರ್ನವ್ರನ್ನ ಟಿವಿಯವ್ರನ್ನ ಬರಕ್ ಹೇಳಿದೀನಿ. ಅವ್ರ ಮುಂದೆ ಇಬ್ರು ಹೆಂಗಸರಿಂದ ನನಗೆ ತೊಂದರೆ ಆಗ್ತಾ ಇದೆ ಅಂತ ನನ್ನ ಗೋಳನ್ನು ಹೇಳ್ಕೊತೀನಿ. ಅವ್ರು ನನಗೆ ನ್ಯಾಯ ಕೊಡಿಸ್ತಾರೆ. ನಮಸ್ಕಾರ ಸರ್, ನಾವು ಪಿವಿ ಟಿವಿಯಿಂದ ಬಂದಿರೋದು. ದೇವ್ರು ಬಂದಂಗ್ ಬನ್ರಿ. ಅಂದ್ಹಾಗೆ ನೀವು ಉಪವಾಸ ಮಾಡ್ತಾ ಸಾಯ್ತಾ ಇರೋದನ್ನ ಕೇಳಿ ನಮ್ಮಂತೂ ಹೊಟ್ಟೆ ತುಂಬ ಹೋಯ್ತು. ಈ ಉಪವಾಸ ನೀರಾಹಾರನು ಅಥವಾ ನೀರು ಆಹಾರನು? 3 ದಿನದಿಂದ ನೀರು ಕುಡ್ದಿಲ್ಲ ರೀ, ಬರೀ ಗಾಳಿ ಕುಡ್ಕೊಂಡೆ ಬದುಕ್ತಾ ಇದ್ದೀನಿ. ಬೇರೆ ಪ್ರಾಣಿ ಯಾವ್ದಿದೆ ಸರ್? ಆದಿಶೇಷ ಅಲ್ಲ, ಆದಿಶೇಷ ಅಂತ ನಮ್ಮ MSN ಕಾರ್ ಡ್ರೈವರ್ ಒಬ್ರು ಇದ್ದಾರೆ. ಅವರಲ್ಲ, ಒರಿಜಿನಲ್ ಆದಿಶೇಷ 7 ಹೆಡೆ 14 ನಾಲ್ಗೆ. ಅದು ಗಾಳಿ ಕುಡ್ಕೊಂಡೇ ಬದುಕಿತ್ತು. ನಿಮ್ಗೆ ತುಂಬಾ ಹಸುವಾದಾಗ ಸಾಯ್ಬೇಕು ಅನ್ಸುತ್ತಾ? ಇಲ್ಲ. ಯಾಕೆ ಸರ್? ನನ್ನನ್ನು ಉಪವಾಸ ಸಾಯಿಸೋದಕ್ಕೆ ಅಂತಾನೆ ಈ ಮನೆಯಲ್ಲಿ ಇಬ್ರು ಲೇಡೀಸ್ ಇರೋವಾಗ ಅವ್ರ ಅವಕಾಶನ ನಾನು ಕಿತ್ಕೊಂಡು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಸರ್? ಒಬ್ಬ ನಿಜವಾದ ಗಂಡಸಾದವನು ಮದ್ವೆ ಆಗ್ಲೇಬಾರ್ದು. ಅದರಲ್ಲೂ ನನ್ನ ಹೆಂಡತಿ ಜಾಜಿ ಅಂತ ಬಿಗ್ ಬಜಾರ್ ಅಮ್ಮನಂತೂ ಕಟ್ಕೊಳ್ಳೇಬಾರ್ದು. ಒಂದು ಕಡೆ ಆನೆ, ಇದು ನನ್ನ ಹೆಂಡತಿ. ಇನ್ನೊಂದು ಕಡೆ ಚಿರತೆ, ಇದು ನಮ್ಮ ಮಾತೃ. ಈ ಚಿರತೆ ಈ ವಯಸ್ಸಿನಲ್ಲೂ ಚಂಗನೆ ಹಾರುತ್ತೆ, ಚಂಗನೆ ಜಿಗಿಯುತ್ತೆ. ಈ ಎರಡು ದೈತ್ಯ ಪ್ರಾಣಿಗಳ ಮಧ್ಯೆ ನಡೆಯುವ ಕಾದಾಟದಲ್ಲಿ ನನ್ನ ಪರಿಸ್ಥಿತಿ ವಾಟರಿಂದ ಆಚೆ ತೆಗೆದ ಫಿಶ್ ಮರಿ ಆಗಿದೆ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಈ ಪರಿಸ್ಥಿತಿನ ರಾಜ್ಯದ ಮಹಾಜನತೆಗೆ ತೋರಿಸ್ಬೇಕು. ಅಲ್ಲ, ಹೆಂಡತಿ ಹೆಚ್ಚ ಇಲ್ಲ ತಾಯಿ ಹೆಚ್ಚ ಅನ್ನೋ ಪ್ರಶ್ನೆಗೆ ಸುತ್ತಮುತ್ತ ಚಿತ್ರಕ್ಕೆ ಸಂಭಾಷಣೆ ಬರೆದ ರಿಚರ್ಡ್ ಲೂಯಿಸ್ಗೆ ಗೊತ್ತಾಗ್ಲಿಲ್ಲ ಅಂತ ಮೇಲೆ ಇನ್ನು ನನ್ನಂತ ಬಡಪಾಯಿಗೆ ಗೊತ್ತಾಗುತ್ತೆ. ನಮಸ್ಕಾರ, ನಾನು ಇವ್ರ ಹೆಂಡತಿ ಜಾಜಿ ಜಂಬಲ್ ಸುಬ್ಬಿ ಅಂತ. ನಾನ್ ಹೆಚ್ಚು ನಮ್ಮ ಮತ್ತೆ ಹೆಚ್ಚು ಅಂತ ಇವ್ರಿನ್ನೂ ಹೇಳಿಲ್ಲ, ಅದಕ್ಕೆ ಇವ್ರನ್ನ ಉಪವಾಸ ಕೇಳಿರೋದು. ನಾನು ನನ್ನ ಮಗನ 30 ವರ್ಷಗಳಿಂದ ಸಾಕಿ ಬೆಳೆಸಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೀನಿ. ನಾನು ಹೆಚ್ಚು ಅಂತ ಹೇಳೋದಿಕ್ಕೆ ಇವಳು ಬಿಡ್ತಾ ಇಲ್ಲ. ನಮ್ಮ ಮತ್ತೆ ಯಾವಾಗ್ಲೂ ಹೀಗೆ, ಮದ್ವೆ ಆದ್ಮೇಲೂ ತಮ್ಮ ಮಗ ಮಡ್ಲಲ್ಲೇ ಇರ್ಬೇಕು ಅನ್ನೋದಿದ್ರೆ ಮದ್ವೆ ಯಾಕೆ ಮಾಡ್ಬೇಕಾಗಿತ್ತು? ಕಂಕ್ಲಲ್ಲೇ ಕೂಡ್ಸ್ಕೊಂಡು ಕೈ ತುತ್ತು ತಿನ್ನಿಸ್ಬೋದಿತ್ತಲ್ಲ. ಈ ಗಲಾಟೆ ಸಾಲ್ವ್ ಮಾಡೋದಕ್ಕೆ ನೀವೇನ್ ಅಂದ್ಕೊಂಡಿದ್ದೀರಾ ಸರ್? ನಿಮ್ಮನ್ನ ಕರೆಸಿದಾಗ ಆ ಮಹಿಳಾ ಸಂಘದ ರಾಜೇಶ್ವರಿ ಅವ್ರನ್ನ ಕರೆಸಿ ಮೇಡಮ್ ಅವ್ರ ಬಗ್ಗೆ ಮಹಿಳಾ ಸಂಘದಲ್ಲಿ ಚೀಮಾರಿ ಹಾಕಿಸ್ಬೇಕು ಅಂತ. ನೀವೇನಾದ್ರೂ ಆ ರಾಜೇಶ್ವರಿ ಸುದ್ದಿಗೆ ಹೋದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಇವಾಗ ಏನ್ ಮಾಡ್ತೀರಾ? ಅದಕ್ಕೆ ಏನೋ ಮಾಡ್ಲಿ, ಹೇಗಾದ್ರೂ ಮಾಡಿ ಬಾವನ್ ಬಾಯಿ ಮುಚ್ಚಿ, ಇಲ್ಲಾಂದ್ರೆ ನಿಮ್ಮ ಮಾನವ ಮರ್ಯಾದೆ ಮಹಿಳಾ ಸಂಘದಲ್ಲಿ ಹರಾಜಾಗ್ಬಿಡತ್ತೆ. ಏನಮ್ಮ ಇದು ಒಳ್ಳೆ ಒಣಕೆ ಒಬ್ಬ ನಿಂತ್ಕೊಂಡ್ಬಿಟ್ಟೆ. ನೀನು ಉಪವಾಸ ಮಾಡ್ತಾ ಇರೋದು ನನಗ್ ತೊಂದ್ರೆ ಕೊಡಕ್ಕೆ ಅಂತ ನನಗ್ ಗೊತ್ತಾಗೋಯ್ತು. ನಾನು ಉಪವಾಸ ಮಾಡ್ತಾ ಇರೋದು ತಾಯಿ ಹೆಚ್ಚು ಇಲ್ಲ ಹೆಂಡತಿ ಹೆಚ್ಚು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದಕ್ಕಮ್ಮ. ನಮ್ ವೀಕ್ಷಕರಿಗೆಲ್ಲ ನಿಮ್ ಜಗಳ ಸಖತ್ ಖುಷಿ ಕೊಡುತ್ತೆ. ನೀವ್ ಮಾತಾಡಿ ಸರ್. ನೀವೇನೋ ಕಂಡವ್ರ ಮನೆ ಜಗಳನ ಹೈಲೈಟ್ ಮಾಡಿ ತೋರಿಸ್ಬಿಡ್ತೀರಾ. ವೀಕ್ಷಕರು ಅದನ್ನ ಬಾಯಿ ಚಪ್ಪರ್ಸ್ಕೊಂಡು ನೋಡ್ತಾರೆ. ಆದ್ರೆ ನಮ್ಮಂತವ್ರ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ರಿ. ಅಣ್ಣ, ನೀನು ಉಪವಾಸ ಮಾಡಿ ಸತ್ತೋಗ್ಬಿಟ್ರೆ ಆಸ್ತಿಲಿ ಭಾಗ ಮಾಡೋರು ಯಾರು? ಅಮ್ಮ ಬಿಲ್ಲಲ್ಲಿ ಏನಂತ ಬರ್ದಿದ್ದಾರೆ, ಈ ಆಸ್ತಿಲಿ ಅರ್ಧ ಭಾಗ ನನಗೂ ಬರ್ಬೇಕು ಅಂತ. ಆ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿ ನೀನು ಉಪವಾಸನಾದ್ರೂ ಮಾಡು, ಬೇಕದ್ ಬಿಟ್ಟು ನೆಲ್ಲಿಕಾಯಿ ಆದ್ರೂ ಆಗೋ. ಮೊದಲೇ ನನ್ನ ಹೊಟ್ಟೆ ಖಾಲಿ ಆಗಿದೆ. ಆ ಖಾಲಿ ಹೊಟ್ಟೆನ ಗರಗಸ ತಗೊಂಡು ಕುಯ್ಯೋಕ್ ಬಂದಿದೀಯಲ್ಲಮ್ಮ. ಇಂಥ ಹೊತ್ತಿನಲ್ಲಿ ಆಸ್ತಿ ಭಾಗ ಬೇಕೇನಮ್ಮ? ಹಾಗಿದ್ರೆ ಉಪವಾಸ ನಿಲ್ಸು. ನೋಡಿ ಸರ್, ನೀವು ಕ್ಯಾಮ್ರಾ ಹೊತ್ಕೊಂಡು ಬಂದಿದ್ದಕ್ಕೆ ನನ್ನ ಪರವಾಗಿ ನಿಮ್ಗೆಲ್ಲ ಕೃತಜ್ಞತೆ ಕಣ್ಣೀರು. ನೀವಿನ್ನ ಹೊರಡ್ಬೋದು. ನೀವ್ ಹೇಳಿದ್ಕೆ ನಾವು ಬಂದಿದ್ದು ಭುಜ ಎಲ್ಲ ನೋಡ್ತಾ ಇದೆ. ನಾವು ಕ್ಯಾಮ್ರಾ ಹೊತ್ಕೊಂಡು ಬರ್ತಿದ್ದ ಹಾಗೇನೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತು. ತಾವಿದ
ಆಗ್ಬಾರ್ದು ಸರ್. ನಿಮ್ಮ ಜಗಳ ಹೇಗ್ ಮುಂದುವರಿಯುತ್ತೆ, ನೀವು ಉಪವಾಸ ಮಾಡಿ ಹೇಗ್ ನರಳಿ ಸಾಯ್ತೀರಾ ಅನ್ನೋದನ್ನೇ ನಾವು ಲೈವ್ ಕವರೇಜ್ ಮಾಡೋದಕ್ಕೆ ಬಂದಿರೋದು. ನಾನು ಸಾಯೋದನ್ನ ನೋಡೋದಕ್ಕೆ ತಮಗೆ ಅಷ್ಟೊಂದು ಉತ್ಸಾಹವೇ? ನಮ್ಗಷ್ಟೇ ಅಲ್ಲ ಸರ್, ನಮ್ ವೀಕ್ಷಕರಿಗೂ ತುಂಬಾ ಆಸೆ. ನೀವೀಗ ಸುಮ್ನೆ ಆಗ್ಬಿಟ್ರೆ ಪಾಪ ನಮ್ ವೀಕ್ಷಕರಿಗೂ ತುಂಬಾನೇ ಬೇಜಾರಾಗುತ್ತೆ. ಪರವಾಗಿಲ್ಲ ಕಣ್ರೆ, ನಾನು ಉಪವಾಸನ ನಿಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಒಂದೇ ಕುಟುಂಬದವರು, ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮ ಸಂಸಾರ ಆನಂದ ಸಾಗರ. ಹೋಗ್ಬಿಟ್ಟು ಏನ್ ಸರ್ ಇಷ್ಟೊಂದು ನಿರಾಸೆ ಮಾಡ್ಬಿಟ್ರಿ? ಏನೋ ಒಂದ್ ಒಳ್ಳೆ ನ್ಯೂಸ್ ಸಿಗುತ್ತೆ ಅಂತ ಬಂದ್ರೆ ಹೀಗ ಮಾಡೋದು. ಮುಂದಿನ ಸರಿ ನೀವು ನೆಗದ್ ಬಿದ್ರು ನಾವು ಬರಲ್ಲ. ಯಜಮಾನ್ರೆ ಎಲ್ಲಿಗೆ ಹೊರಟ್ರಿ? ನೆಗದು ಬಿತ್ತು. ಉಪವಾಸ ಇದ್ದು ಭಯದಕ್ಕೂ ಶಕ್ತಿ ಇಲ್ಲ. ಆಚೆ ಯಾರೋ ಸಿಗ್ತೀನಿ ಅಂತ ಹೇಳಿದಾರೆ, ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ಏನು ಯಜಮಾನ್ರೆ, ನೀವು ಹೊರಗಡೆ ಹೋದಾಗ್ಲೂ ರಸ್ತೆ ಪಕ್ಕದಲ್ಲಿ ಮಾರೋ ಇಡ್ಲಿನೂ ತಿನ್ನೋ ಹಾಗಿಲ್ಲ. ನಿಮ್ ಹಿಂದೆ ಕಾದಿರ್ತಾರೆ. ನಾನು ಆಚೆ ಹೋದಾಗ ಬೇಕಾದ್ದು ಮಾಡ್ಕೋತೀನಿ. ಅದನ್ನ ಕೇಳಕ್ ಯಾರಿದ್ದಾರೆ? ಯಾಕೋ ಹಾಗಂತೀಯ? ನಾನು ಸತ್ತೋಗಿದ್ದೀನೇನು? ಬೂಟು ಹಾಕೊಂಡು ಎಲ್ಲ ಹೊರಟೆ. ಮನೆಯಲ್ಲಿ ನೆಮ್ಮದಿನೇ ಸಿಗ್ತಾ ಇಲ್ಲ ಮಾತ್ರ ಅಷ್ಟೇ. ನಿಮಗೆ ನೆಮ್ಮದಿ ಸಿಗ್ಬೇಕು ಅಂದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಿಲ್ಸ್ಕೊಳಕ್ಕೆ ಶಕ್ತಿ ಇಲ್ಲ, ಕೈಗೆ ಇರುವೆಲ್ಲ ಕೇಳು. ಇದು ಒಂದು ಬೇರೆ ಕೇಳು. ಆಯ್ತು ಬಿಡಿ, ನಾನು ಹಂಗೆ ಹೋಗ್ತೀನಿ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟೆ ನೀನು ಆಚೆ ಹೋಗ್ಬೇಕು. ಕೊಡ್ಲಿಲ್ಲ ಅಂದ್ರೆ ಹೋಗ್ರಿ ನೋಡೋಣ, ನೋಡ್ತೀನಿ ಏನ್ ಮಾಡ್ತೀರ ಮೇಡಮ್? ಏನ್ ಮಾಡ್ತೀನ. ಏನ್ರಿ ಮೇಡಮ್ ಅವ್ರೆ, ಬಾಯಿಗೆ ಸುರಿಬೇಕಾದ ಕಾಪಿನ ತಗೊಂಡೋಗಿ ಪ್ಯಾಂಟ್ ಮೇಲೆ ಸುರಿದು ಬಿಟ್ರಲ್ಲ. ಈಗ ನಾನು ಆಚೆ ಹೇಗೆ ಹೋಗ್ಲಿ? ಏನು ಯಜಮಾನ್ರೆ, ಬೇಗ ಪ್ಯಾಂಟ್ ಬಿಚ್ಕೊಡಿ, ನಾನು ನೀಟಾಗಿ ಒಕ್ಕೊಡ್ತೀನಿ. ಒಣಗದಲ್ಲಿ ಹಾಕೊಂಡು ಹೋಗಿ ಇರುತ್ತೆ. ಯಜಮಾನ್ರೆ, ನಿಮ್ ಚಡ್ಡಿಲ್ ನನ್ ಕೈಲಿ ನೋಡಕ್ಕಾಗಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ಅದೆಲ್ಲ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಈಗ ಹೋಗಿ ನೋಡ್ತೀನಿ. ಇನ್ನೇ ಹೋಗ್ತಾನೆ. ನಾನು ಹೋಗ್ತೀನಿ. ಪಲ್ಲೋ ನೋಡ್ದ ನಿಮ್ಮ ಅಣ್ಣನ ಕಾಂಬಿನೇಷನ್, ಮೇಲ್ಗಡೆ ಕೋಟು, ಕೆಳಗಡೆ ಪಟಾಪಟಿ ಚಡ್ಡಿ, ಕಾಲಿಗೆ ಶೂ ಬೇರೆ. ಅಣ್ಣ, ನೀನ್ ಇದೇ ಆಕಾರದಲ್ಲಿ ರೋಡ್ ಹೋದ್ರೆ ಜನ ಏನಂತಾರೆ ಗೊತ್ತಾ? ಏನಂದ್ಬಿಡ್ತಾರೆ? ಹುಚ್ಚ ಆಗ್ತಾರೆ. ಹೇಳೋದಕ್ಕೆ ಅವ್ರಿಗೆ ನಿಮ್ಮ ತರ ತಲೆ ಕೆಟ್ಟಿರಲ್ಲ. ಆದ್ರೆ ನಾವು ಕೆಡಿಸ್ತೀವಲ್ಲ, ನೀವು ರಸ್ತೆಗೆ ಬೀಳ್ತಿದ್ದಾಗೆ ಹುಚ್ಚ ಅಂತ ಕಲ್ಲು ಬೀಸಿದ್ರೆ ಜನ ರೊಚ್ಚಿಗೆದ್ದು ತಲೆ ಮೇಲೆ ಚಪಡಿನೇ ಎಳೆದು ಬಿಡ್ತಾರೆ. ನಿಮ್ಮ ಪಾಡಿ ನೀವು ಹೋಗ್ರ, ನಿಮ್ಮನ್ನು ಬೈಯೋದಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ ಕಣ್ರ. ಮೇಲೆ ಕುತ್ಕೊಂಡು ಏನ್ ಮಾಡ್ತಾ ಇದೀಯಪ್ಪ? ಕೆಳಗಡೆ ಬಂದು ಬಡವನ್ ಕಾಪಾಡಪ್ಪ. ಮಗು, ಯಾರು ತಾವು? ನಾನು ಸೂರ್ಯ ಸನ್ನಾನಂದ ರವಿ ಮಿತ್ರ ಅಂತ. ಅಲ್ಲ, ಕಾರ್ದಕ್ಕುಳ್ಳೆ ಬಂದ್ಬಿಟ್ರಲ್ಲ. ನೀವೇನೋ ಆ ಸೂರ್ಯ ಕಳ್ಸ್ಕೊಟ್ರ ಆ ಸ್ವಾಮಿನೋ ಅಥವಾ ಹೊಟ್ಟೆಪಾಡಿಗೆ ಕಾವಿ ಬಟ್ಟೆ ಕೊಟ್ಟರೆ ಸ್ವಾಮೀಜಿನೋ? ನೀನು ತೊಂದರೆಯಲ್ಲಿದ್ಯಾ ಅಂತ ಆ ಸೂರ್ಯದೇವನೇ ನನ್ನನ್ನ ಕಳಿಸ್ಕೊಟ್ಟಿದ್ದಾನೆ. ಏನ್ ಮಗು ನಿನ್ನ ಸಮಸ್ಯೆ? ನಮ್ಮ ಮನೆಗೆ ಬನ್ನಿ, ನನ್ನ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಹೇಳಿ ನನ್ನೊಂದೊಂದು ದಾರಿ ತಂದು ಬಿಡಿ. ಹೇಳು ವತ್ಸ, ನಿನ್ನ ಸಮಸ್ಯೆ ಏನದು? ಸ್ವಾಮಿಗಳೇ, ಈ ಕಡೆ ದಡದಲ್ಲಿ ತಾಯಿ, ಈ ಕಡೆ ದಡದಲ್ಲಿ ಹೆಂಡತಿ. ಇವರಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಅವ್ರವ್ರ ಮಧ್ಯೆ ಜಗಳ ಹತ್ಕೊಂಡಿದೆ. ಅದಕ್ಕೆ ನಾನ್ ತೀರ್ಪು ಕೊಡ್ಬೇಕಂತ. ಇಷ್ಟಾಗಿದೆ ಮಾಡ್ಕೊಂಡೆ. ನಿನ್ನ ಸಮಸ್ಯೆ ಏನೆಂದು ಅರ್ಥವಾಯ್ತು ವತ್ಸ. ಈ ಸಮಸ್ಯೆಗೆ ಪರಿಹಾರವಿದೆ. ಅದೇನು ಅಂತ ಸ್ವಲ್ಪ ಬೇಗ ಹೇಳ್ಬಿಡಿ. ಇವರಿಬ್ಬರಲ್ಲಿ ಯಾರು ನಿನ್ನನ್ನು ಹೆಚ್ಚು ಪ್ರೀತಿಸುತ್ತಾರೋ ಅವರೇ ಚೆಂದು ನೀನು ಹೇಳಬಹುದು. ಈಗ ಪ್ರೀತಿ ಪರೀಕ್ಷೆ ಶುರು. ನೀವಿಬ್ರು ಈ ಸಿಹಿಯನ್ನ ಪಾಂಡುರಂಗನಿಗೆ ತಿನ್ನಿಸ್ಬೇಕು. ಯಾರು ತಿನ್ನಿಸುವಾಗ ಪಾಂಡುರಂಗ ಖುಷಿಯಾಗಿ ಅತಿ ಹೆಚ್ಚು ಪ್ರೀತಿ ತೋರಿಸ್ತಾನೋ ಅವರೇ ಹೆಚ್ಚು ಅಂತ. ಅದಕ್ಕೋಸ್ಕರ ಈ ಪರೀಕ್ಷೆ ಇಟ್ಟಿರೋದು. ನೋಡಿ, ನಿಮ್ಮಿಂದನೇ ಶುರುವ. ನೋಡಿ ನೋಡಿ ನೋಡಿ, ನನ್ನ ಕಡೆ ಪ್ರೀತಿ ಇದೆ ನೋಡು, ಅಂದ್ರೆ ನಾನೇ ಹೆಚ್ಚು. ಇರ್ಲಿ ಇರ್ಲಿ, ಹೆಂಡತಿ ಮೇಲೆ ಪ್ರೀತಿ ಇದೆ ಅಂತ. ಅಮ್ಮ, ಈಗ ನೀವು ತಿನ್ಸಿ. ಕಂದ, ನಾನು ಸಹ ನಿಮ್ಮಮ್ಮ. ಅಲ್ಲೋಡಿ ಸ್ವಾಮಿ, ನನ್ನ ಮಗ ಎಷ್ಟು ಖುಷಿ ಪಡ್ತಾ ಇದ್ದಾನೆ. ಇರ್ಲಿ ಇರ್ಲಿ, ಅಂದ್ರೆ ತಾಯಿ ಮೇಲೂ ಪ್ರೀತಿ ಇದೆ ಅಂತ ಆಯ್ತು. ಪ್ರೀತಿ ಇದ್ರೆ ಗೌರವ, ಗೌರವದಿಂದ ಹೆಚ್ಚುಗಾರಿಕೆ. ಅಂದ್ರೆ
ಅವ್ರು ಹೇಳಿದ್ದು ನಾನ್ ಹೆಚ್ಚು ಅಂತ. ಪಾಪ ಈ ಮನುಷ್ಯನ ಗೋಳು ನನ್ ಕೈ ನೋಡಕ್ ಆಗ್ತಿಲ್ಲ. ಮೊದಲನೇ ಪ್ರೀತಿ ಟೆಸ್ಟ್ ಅಲ್ಲಿ ನೀವಿಬ್ರು ಫೇಲು. ಏನ್ ಪಾನ್ಗಳೇ ಹೋಗಿ ಹೋಗಿ ಇಂಥ ಕಷ್ಟ ಅದದು. ಇಂಥ ಟೆಸ್ಟ್ ಗಳು ಇಟ್ಟಾಗ್ಲೇಪ್ಪ ಬೆಸ್ಟ್ ಯಾರು ವರ್ಸ್ಟ್ ಯಾರು ಅಂತ ಗೊತ್ತಾಗೋದು. ಮುಂದಿನ ಟೆಸ್ಟ್ ಹೋಗೋಣ. ಮತ್ತೆ ಒಂದು ಟೆಸ್ಟ್ ಅದೇಪ್ಪ ಸ್ವಾಮಿ. ಸತ್ಯಭಾಮ ರುಕ್ಮಿಣಿ ಟೆಸ್ಟ್. ಕೃಷ್ಣನ ಮೇಲೆ ಸತ್ಯಭಾಮನ ಪ್ರೀತಿ ಜಾಸ್ತಿನೋ ರುಕ್ಮಿಣಿ ಪ್ರೀತಿ ಜಾಸ್ತಿನೋ ಅಂತ ಪುರಾಣ ಕಾಲದಲ್ಲಿ ಟೆಸ್ಟ್ ಇಟ್ಟಿದ್ರು. ನಾನು ಅದನ್ನ ಈ ಕಾಲದಲ್ಲಿ 10 ಸೆಸರ್ಗಿಡ್ತಾ ಇದ್ದೀನಿ. ಬನ್ನಿ ತಗಡೆ ಹತ್ರ ಹೋಗೋಣ. ನೀವಿಬ್ರು ಯಾರು ಹೆಚ್ಚು ಅನ್ನೋದನ್ನ ಈ ತಗಡಿ ಹೇಳುತ್ತೆ. ಅಂದ್ರೆ ಒಂದ್ ಕಡೆ ಅಮ್ಮ ಒಂದ್ ಕಡೆ ಅತ್ತೆ ಕೂತ್ಕೋತಾರಾ? ಅಲ್ಲೋ ಅದಕ್ಕೆ ಏನಾದ್ರು ಕುತ್ಕೊಂಡ್ರೆ ತಕಡಿಗೆ ಚಟ್ಟ ಕಟ್ಬೇಕಾಗತ್ತೆ. ಪಾಂಡ್ರಂಗ ಬಾಪ ನೀನ್ ಇಲ್ಲಿ ಕೂತ್ಕೊ. ನೋಡಿ ನೀವಿಬ್ರು ಯಾರು ಹೆಚ್ಚು ಅನ್ನೋದನ್ನ ತೋರ್ಸಕ್ಕೆ ಏನ್ ಬೇಕಾದ ವಸ್ತು ತಂದಲ್ಲಿ ಇಡ್ಬೋದು. ಯಾವಾಗ ತಕಡಿ ಸಮ ಬರುತ್ತೆ ಯಾರಿಟ್ಟಾಗ ಸಮ ಬರುತ್ತೆ ಅವ್ರು ಹೆಚ್ಚು ಅಂತ. ನನ್ನ ಮಗನ್ನ ನಾನೇ ಮೊದಲು ಪ್ರೀತಿ ಇಲ್ಲ, ಗೌರವ ಇಲ್ಲ, ನೀವು ಹೆಚ್ಚೆ. ಈಗ ನನ್ನ ಪ್ರೀತಿಯನ್ನು ತೋರಿಸ್ತೀನಿ, ನೋಡ್ತಾ ಇರಿ. ಬರಬಿಟ್ಲಾ? ಏ ಬಿಟ್ಲಾ, ನನ್ ಮೇಕಪ್ ಕಿಟ್ ತಗೊಂಬರ. ಇದೇ ತೂಗ್ಲಿಲ್ಲ ಇನ್ನು ಅದು ತೂಗತ್ತ. ಹೋಗ್ ಸುಮ್ನೆ ತಗೊಂಬರ. ಎಲ್ಲ ತಗೊಂಡ್ಬರ. ಹಿಂಗೆ ಯಾರಾದ್ರೂ ಪ್ರೀತಿ ತೋರಿಸೋರಿದ್ದೀರಾ? ನನ್ ಪ್ರೀತಿ ತೋರಿಸ್ತೀನಿ. ಧಾರಾಳವಾಗಿ. ಅಣ್ಣ, ನನ್ನ ಆಸ್ತಿಲಿ ಯಾವಾಗ್ಲೂ ಪಾಲ್ ಕೇಳ್ತಿದ್ನಲ್ಲ, ನನಗ್ ಪಾಲ್ ಬೇಡ. ಪ್ರೀತಿ ಒಂಥರ ಸಿಕ್ಕರೆ ಸಾಕಣ್ಣ. ನಮಸ್ಕಾರ ಮಾಡಿಪ್ಪ. ತಂಗಿಗೆ ಅಣ್ಣನ ಮೇಲೆ ನಿಮಗಿಂತ ಪ್ರೀತಿ ಇದೆ ಅಂತ ಆದ್ರೆ ಅರ್ಧಕ್ಕೆ ನಿಂತೋಯ್ತು. ಇನ್ಯಾರು ಪರೀಕ್ಷೆ ಮಾಡೋರಿದ್ದೀರಾ? ನನ್ಗೊಂದು ಅವಕಾಶ ಸಿಗುತ್ತಾ? ನೀನು ಇವ್ರ ಮನೆಯಲ್ಲಿ ಏನಾಗಿದ್ಯಾ? MSc ಅಂದ್ರೆ ಮೇಡ್ ಸರ್ವೆಂಟ್ ಚಂಪಾಕಲಿ ಅಂತ. ಪ್ರಯತ್ನ ಪಡು. ಪಾಂಡ್ರಂಗನಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸೋದು ನೀನೇ ಅನ್ನೋದನ್ನ ರುಜುವಾತ್ ಮಾಡ್ಬಿಟ್ಟೆ ಅಮ್ಮ. ನಾವು ರಾಶಿ ಹಾಕಿದ್ವಿ, ತೂಗ್ಲಿಲ್ಲ. ನೀನ್ ಒಂದ್ ಚೀಟಿ ಹಾಕಿದ ತಕ್ಷಣ ತೂಗ್ಬಿಡ್ತಲ್ಲ, ಏನೇ ಇದೆ ಅದ್ರಲ್ಲಿ? ಇಲ್ಲಮ್ಮ ನಾನು ಹೇಳಲ್ಲ. ಅದೇನಿದೆ ಅಂತ ನೀನ್ ತೋರಿಸ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಪರೀಕ್ಷೆ ಮಾಡೋದ್ ಬೇಡ, ತಗಡಿ ತರಿಸ್ಬೇಡಿ. ಬೇಡ ಬೇಡ ಅತ್ತೆ, ನಾವಿಬ್ರು ಜಗಳ ಆಡಿದ್ರೆ ಮೋದಿಯವ್ರಿಗೆ ಲಾಭ ಆಗುತ್ತೆ. ಅದರಿಂದ ಈ ವಿಷಯ ನಿಲ್ಗೆ ಬಿಟ್ಬೇಡ, ಕಾಂಪ್ರಮೈಸ್ ಮಾಡ್ತೀವಿ. ನೀವು ಉಪವಾಸ ಮಾಡೋದ್ ಬೇಡ ರೀ. ಬೇಡ ಬೇಡ ಬೇಡ, ಉಪವಾಸ ಮಾಡ್ಬಿಡಿ. ನೋಡಿ, ಒಂದು ಮನೆಯಲ್ಲಿ ಹೆಂಡತಿ ಎಷ್ಟು ಮುಖ್ಯನೋ ತಾಯಿನೂ ಅಷ್ಟೇ ಮುಖ್ಯ. ಹೆತ್ತು ಹೊತ್ತು ಸಾಕಿ ಸಲಹಿದ್ದು ತಾಯಿ. ಅಂತ ತಾಯಿಯಿಂದ ಹೆಂಡತಿ ಆದವಳು ಮಗನ್ನ ಕಿತ್ಕೋಬಾರ್ದು. ಸ್ವಾಮಿಗಳು ಅಂದ್ಲೇ ನೀವೇ. ನಿಮಗ್ ಪಾದ ಪೂಜೆ ಮಾಡಿದಲ್ಲೂ ಪಾಪ ಬಲಲ್ಲ. ಆದ್ರೆ ಹೆಂಡತಿ ಮನಸ್ಸು ಇನ್ನೂ ಸೂಕ್ಷ್ಮ. ಯಾಕೆ ಅಂದ್ರೆ ಆಕೆ ತನ್ನ ತಾಯಿ ತಂದೆ ಬಂಧು ಬಳಗ ಎಲ್ಲರನ್ನೂ ಬಿಟ್ಟು ಬಂದಿರ್ತಾಳೆ. ಅದನ್ನ ತಾಯಿನೂ ಅರ್ಥ ಮಾಡ್ಕೋಬೇಕು. ಸ್ವಾಮಿಗಳೇ, ನಿಮ್ಮದು ಸಾಮಾನ್ಯ ಕಾಲಲ್ಲ, ಬಂಗಾರದ ಪಾದಗಳು. ತಾಯಿ ಹೆಂಡತಿ ಇಬ್ರು ಸಂಸಾರಕ್ಕೆ ಎರಡು ಕಣ್ಣುಗಳಿದ್ದಾಗೆ. ಸ್ವಾಮಿಗಳೇ, ಈಗ ಸದ್ಯಕ್ಕೇನೋ ಜಗಳ ಬಗೆಹರಿಸ್ಬಿಟ್ರಿ. ನೀವು ಆಚೆ ಹೋಗ್ತಿದ್ದಾಗೆ ಮತ್ತೆ ನಾನು ಹೆಚ್ಚು ಅಂತ ಜಗಳ ಶುರು ಮಾಡ್ಬಿಟ್ರೆ ನಾನು ಏನ್ ಮಾಡ್ಲಿ? ತುಂಬಾ ಸಿಂಪಲ್ ಅಯ್ಯ. ನಂತರ ನೀನು ಸನ್ಯಾಸಿ ಆಗು.